ಅರ್ಜುನ ಕೇಳುತ್ತಾನೆ, ಧರ್ಮದ ಆಧಾರ ಕರುಣೆಯಾದರೆ ಅಧರ್ಮವನ್ನು ನಾಶ ಮಾಡುವಾಗ ಧರ್ಮಿಯ ಆತ್ಮದ ಕರುಣೆ ನಾಶವಾಗಿ ಅಧರ್ಮ ಆಗುವುದಿಲ್ಲವೇ? ಇದಕ್ಕೆ ಕೃಷ್ಣ ಈ ರೀತಿ ಉತ್ತರಿಸುತ್ತಾರೆ, ಕರ್ಮದ ಬಂಧನ ಅವಶ್ಯವಾಗಿ ನಿರ್ಮಾಣವಾಗುತ್ತದೆ, ಆದರೆ ಕಾರ್ಯದ ಬಂಧನ ನಿರ್ಮಾಣವಾಗುವುದಿಲ್ಲ. ಇಲ್ಲಿ ಕರ್ಮ ಹಾಗೂ ಕಾರ್ಯದ ನಡುವೆ ಏನು ವ್ಯತ್ಯಾಸ ಎಂದು ಅರಿಯಬೇಕಾದ ಅವಶ್ಯಕತೆ ಇದೆ. ಎಲ್ಲ ಕರ್ಮವು ಕಾರ್ಯವೇ, ಆದರೆ ಎಲ್ಲ ಕಾರ್ಯ ಕರ್ಮವಲ್ಲ. ಕರ್ಮವೆಂದರೆ ಆ ಕಾರ್ಯಕ್ಕೆ ಹೇಳುತ್ತಾರೆ ಯಾವುದರ ಜೊತೆ ಪ್ರತಿಫಲದ ಅಪೇಕ್ಷೆ ಇದೆ. ಮನುಷ್ಯ ಯಾವಾಗ ಸುಖ, ಸಂಪತ್ತು, ಪ್ರಶಂಸೆಯ ಅಪೇಕ್ಷೆಯಿಂದ ಯಾವುದಾದರೂ ಕಾರ್ಯವನ್ನು ಮಾಡಿದರೆ ಅವನು ಆ ಕಾರ್ಯದ ಬಂಧನಕ್ಕೆ ಒಳಗಾಗುತ್ತಾನೆ. ಯಾವಾಗ ಒಂದು ಕರ್ಮವನ್ನು ಯಾವುದೇ ಅಪೇಕ್ಷೆಯಿಂದ ಮಾಡಿದರೆ ಅದನ್ನು ಸಕಾಮ ಕರ್ಮ ಯೋಗ ಎನ್ನುತ್ತಾರೆ. ಹಾಗೂ ಯಾವಾಗ ಒಂದು ಕರ್ಮವನ್ನು ಯಾವುದೇ ಫಲಾಫಲ ಅಪೇಕ್ಷೆಗಳು ಇಲ್ಲದೆ ಮಾಡಿದರೆ ಅದನ್ನು ನಿಷ್ಕಾಮ ಕರ್ಮಯೋಗ ಎನ್ನುತ್ತಾರೆ. ಇದೇ ಕಾರಣಕ್ಕೆ ಅವನು ಮತ್ತೆ ಮತ್ತೆ ಹುಟ್ಟಬೇಕಾಗುತ್ತದೆ. ಮನುಷ್ಯನನ್ನು ಯಾವುದೇ ಕರ್ಮ ಬಂಧನಕ್ಕೆ ಒಳಪಡಿಸುವುದಿಲ್ಲ. ಕರ್ಮದೊಂದಿಗೆ ಇರುವ ಅಪೇಕ್ಷೆಗಳು ಬಂಧನಕ್ಕೊಳಪಡಿಸುತ್ತದೆ. ಆದುದರಿಂದ ಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ, ಯುದ್ಧದಲ್ಲಿ ವಿಜಯದ ಮೋಹ ಮತ್ತು ಪರಾಜಯದ ಭಯ ಎರಡನ್ನು ಬಿಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿದರೆ ಅದು ಧರ್ಮವಾಗುವುದು ಎಂದು. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಲಾಭ, ಹಾನಿ, ಪರಾಜಯ ಇವುಗಳ ಬಗ್ಗೆ ಯೋಚಿಸದೆ ಯುದ್ಧ ಮಾಡಿದರೆ ಅರ್ಜುನ, ನೀನು ಪಾಪದ ಭಾಗಿಯಾಗುವುದಿಲ್ಲ. ಇದನ್ನೇ ಕರ್ಮಯೋಗ ಎನ್ನುತ್ತಾರೆ. ಯಾರು ಸಂಖ್ಯೆಯ ಜ್ಞಾನ ಪಡೆಯುತ್ತಾರೆಯೋ ಅವರಿಗೆ ತಿಳಿಯುತ್ತದೆ ಅದು ಒಂದು ಶರೀರವಲ್ಲ, ಕೇವಲ ಒಂದು ಆತ್ಮ ಎಂದು. ಶರೀರದ ಭೋಗ ಹಾಗೂ ಅನುಭವಗಳು ಮೃತ್ಯುವಿನವರೆಗೂ ಮಾತ್ರ ಇರುತ್ತದೆ. ಅರ್ಥಾತ್ ಅದು ವಾಸ್ತವವಲ್ಲ, ಕೇವಲ ಮಾಯೆ ಮಾತ್ರ. ಅಂಥವರಿಗೆ ಕರ್ಮಯೋಗಿ ಆಗುವುದು ಸುಲಭವಾಗುತ್ತದೆ.